ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಆದಮೇಲೆ ಸ್ವಲ್ಪ ಚಳಿ ಕೂಡ ಕಡಿಮೆ ಆಗುತ್ತೆ ಅಲ್ವಾ. ಅದ್ರ ಜೊತೆಗೆ ಒಂಚೂರು ಬೆಳಕು ಕೂಡ ಬೇಗ ಆಗುತ್ತೆ. ಮೊದಲೆಲ್ಲ ಹೆಂಗೆ ಅಂದರೆ ಹಬ್ಬಕ್ಕಿಂತ ಮುಂಚೆ ಒಂದು 6:45 6:30 ಆದರೂ ಕೂಡ ಸ್ವಲ್ಪ ಕತ್ತಲೆ ಇರುತ್ತೆ, ಇನ್ನು 5:30 ಇರೋ ಥರ ಅನ್ನಿಸ್ತಾ ಇರುತ್ತೆ. ಹಬ್ಬ ಆದಮೇಲೆ ದಿನೇ ದಿನೇ ಸ್ವಲ್ಪ ಬೆಳಕು ಬೇಗ ಆಗ್ಲಿಕ್ಕೆ ಶುರುವಾಗುತ್ತೆ. ಇನ್ನು ನಾವು ಕೂಡ ಅಷ್ಟೇ, ಮೊದಲೆಲ್ಲ ಸ್ವಲ್ಪ ಗೊಚ್ಕೊಂಡು ಮಲ್ಕೊಳ್ಳಿಕ್ಕೆ ಇಷ್ಟಪಡ್ತಿರ್ತೀವಿ. ಚಳಿ ಅಲ್ವಾ, ಹಾಗಾಗಿ ಮನಸ್ಸೇ ಬರಲ್ಲ ಎದ್ದೊಳ್ಳಿಕ್ಕೆ, ಯಾವ ಕೆಲಸ ಮಾಡಲಿಕ್ಕೂ ಅಷ್ಟಾಗಿ ಆಸಕ್ತಿನೇ ಇರೋಲ್ಲ. ಆದರೆ ಹಬ್ಬ ಆದಮೇಲೆ ಚಳಿ ಕಡಿಮೆ ಆಗಿರುತ್ತಲ್ಲ, ಪಟ್ ಅಂತ ಎಚ್ಚರ ಆಗುತ್ತೆ. ನಾವು ಕೂಡ ಆರಾಮಾಗಿ ಆ್ಯಕ್ಟಿವಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತೀವಿ. ನನಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈ ವರ್ಷ. ಇನ್ನು ಜಾನು 3 ತಿಂಗಳವರೆಗೂ ಕೂಡ ಅವ್ರದ್ದು ರೊಟೀನ್ ಒಂಥರ ಇತ್ತು. ಸ್ವಲ್ಪ ನಿದ್ದೆ ಎಲ್ಲ ಕಡಿಮೆ ಇರ್ತಿತ್ತು. ಈ ಥರ ಸಾಮಾನ್ಯವಾಗಿ ಮಕ್ಕಳಂದ್ರೆ ಹಂಗೆ 3 ತಿಂಗಳವರೆಗೂ ಕೂಡ ಅವ್ರ ದಿನಚರಿ ಒಂಥರ ಇರುತ್ತೆ. 3 ತಿಂಗಳು ಆದಮೇಲೆ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಜಾನದು ಕೂಡ ಅಷ್ಟೇ, ಇವಾಗ 5 ಮಂತ್ಸ್ ಅಲ್ವಾ, ಹಾಗಾಗಿ ಅವ್ರ ರೊಟೀನ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಾಗೆ ಕೆಲವೊಂದಿಷ್ಟು ನಾನು ಕೂಡ ಚೇಂಜಸ್ ಮಾಡಿದ್ದೀನಿ. ಅದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಜಾನದು ಫುಲ್ ಡೇ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನ ಶೇರ್ ಮಾಡೋಣ ಅಂತ. ಸುಮಾರು ಜನ ಅದ್ರ ಬಗ್ಗೆ ಕೇಳ್ತಿದ್ರಿ ಕೂಡ, ಹಾಗಾಗಿ ಇವತ್ತು ಆ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ. ಜಾನು ಪ್ರತಿದಿನ 7:20ರಿಂದ 7:30 ಒಳಗಡೆನೇ ಎದ್ಬಿಡ್ತಾರೆ. ನಾನು ಎಬ್ಸ್ಲಿಕ್ಕೆ ಹೋಗಲ್ಲ, ಅವ್ರ ಪಾಡ್ಗೆ ಅವ್ರು ಎದ್ದೇಳ್ತಾರೆ. ಆ ಸಮಯಕ್ಕೆ ಸರಿಯಾಗಿ ನಾನು ಹೋಗಿ ಸುಪ್ರಭಾತನ ಹಾಕ್ತೀನಿ. ಪ್ರತಿದಿನ ಸುಪ್ರಭಾತ ಹಾಕೋದ್ರಿಂದ ಜಾಣಗೂ ಕೂಡ ಇದು ಇಷ್ಟ ಆಗಿಬಿಟ್ಟಿದೆ. ಅದನ್ನು ಕೇಳಿದ ಕೂಡಲೇ ಏನೋ ಒಂಥರ ಖುಷಿಯಾಗಿ ಆಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದುವರೆಗೂ ಕೂಡ ಒಂದು ದಿನವೂ ಬೆಳಗ್ಗೆ ಹತ್ಕೊಂಡು ಎದ್ದಿರೋದೇ ಇಲ್ಲ. ನಗ್ನಗ್ತಾನೇ ಎದ್ದೇಳ್ತಾರೆ. ನಾನೊಂದು ಸುಮಾರು 2.5 ತಿಂಗಳಿಂದನೂ ಕೂಡ ನೋಡ್ತಾ ಬಂದಿದ್ದೀನಲ್ಲ, ಪ್ರತಿದಿನ ಬೆಳಗ್ಗೆ ನಗ್ನಗ್ತಾನೆ ಎದ್ದೇಳೋದು. ನನಗೆ ಅವ್ರ ನಗು ನೋಡಲಿಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಜಾಣ ಜೊತೆ ಸಮಯ ಕಳೀತೀನಿ. ಬೆಳಗ್ಗೆ ಹೊತ್ತು ಆಟ ಆಡಿಸೋದು, ಕೂಡಲೇ ಆಡಿಸೋದು, ಹಗ್ ಮಾಡೋದು, ಮುದ್ದು ಮಾಡೋದು, ಇದೆಲ್ಲ ಮಾಡಿದಾಗ ಮಗುಗೂ ಖುಷಿ ಆಗುತ್ತೆ, ಹಾಗೆ ನಮಗೂ ಖುಷಿ ಆಗುತ್ತೆ. ಮಗು ದಿನಚರಿನೂ ಕೂಡ ಪೂರ್ತಿ ದಿನ ಚೆನ್ನಾಗಿರುತ್ತೆ ಅನ್ನೋದೊಂದು ನಂಬಿಕೆ. ಇನ್ನು ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಮಕ್ಕಳನ್ನ ನೇರವಾಗಿ ಎಬ್ಬಿಸ್ಬಾರ್ದು, ಬಲಗಡೆನೇ ತಿರುಗಿಸಿ ಎಬ್ಬಿಸ್ಬೇಕು ಅಂತೇಳಿ. ಹಾಗಾಗಿ ನಾನು ಬಲಗಡೆನೇ ತಿರುಗಿಸಿ ಎಬ್ಬಿಸ್ತೀನಿ. ಅದಾದಮೇಲೆ ಕ್ಯಾಪ್ ಮತ್ತು ಸಾಕ್ಸ್ ಎಲ್ಲ ಹಾಕ್ಬಿಡ್ತೀನಿ. ನೈಟ್ ಟೈಮು ನಮ್ಮ ರೂಮ್ ಸ್ವಲ್ಪ ಬೆಚ್ಚಗಿರೋದ್ರಿಂದ ನಾನು ಇದನ್ನೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ, ಸೆಕೆ ಆಗ್ತಾ ಇರುತ್ತೆ ಅಂತೇಳಿ. ಇನ್ನು ಬೆಳಗ್ಗೆ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ತೀವಿ, ತಣ್ಣ ಗಾಳಿ ಬೇರೆ ಬೀಸ್ತಿರುತ್ತಲ್ವ, ಹಾಗಾಗಿ ನೀಟಾಗಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆಮೇಲೆ ಇನ್ನೊಂದು ನಾವು ನೋಡ್ಕೊಳ್ಬೇಕು ಆಯಿತಾ, 24 ಗಂಟೆ ಇದನ್ನೆಲ್ಲ ಆಗ್ತಿರೋದು ಕೂಡ ಒಳ್ಳೇದಲ್ಲ. ಕೆಲವೊಮ್ಮೆ ಕಾಲೆಲ್ಲ ಸೆಳೆದ್ಕೊಂಡ್ಬಿಡುತ್ತೆ. ಅದಕ್ಕೆ ಚಳಿ ಇರಬೇಕಾದ್ರೆ, ಈ ಥರ ತಣ್ಣು ಗಾಳಿ ಬೀಸ್ತಿರ್ಬೇಕಾದ್ರೆ ಮಾತ್ರ ನಾನು ಹಾಕ್ತೀನಿ. ಇನ್ನು ಮೊದಲೆಲ್ಲ ನಾನು ಶ್ಲೋಕನ ಟಿ ವಿಲಿ ಹಾಕ್ತಾಯಿದ್ದೆ. ಇವಾಗ ಜಾನು ಸ್ಕ್ರೀನ್ನೆಲ್ಲ ನೋಡ್ಲಿಕ್ಕೆ ರೂಢಿ ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೆ ನಾನು ಟಿ ವಿಲಿ ಹಾಕ್ಲಿಕ್ಕೆ ಹೋಗಲ್ಲ, ನಾನೇ ಹೇಳ್ಕೊಡ್ತೀನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಾಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇನ್ನು ಮೇಲೆನಾ ಹಿಂಗೆ ಮಾಡೋದ್ರಿಂದ ಜಾಣಗೂ ಹೇಳ್ಕೊಟ್ಟಂಗೆ ಆಗುತ್ತೆ. ಹಾಗೆ ನಾನು ಕೂಡ ಪ್ರತಿದಿನ ಬೇರೆ ಬೇರೆ ಶ್ಲೋಕನ ಕಲ್ತಂಗೆ ಆಗುತ್ತೆ. ಇನ್ನು ಅಮ್ಮ ಅದಾದಮೇಲೆ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಾಂದರೆ ಅಪ್ಪು ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ಕೊಳ್ಬೇಕು ಅಂತೇಳಿ. ಹಿಡ್ಕೋಬೇಕಾ ಜಾಡು 6. ಅಯ್ಯೋ, ಗುಡ್ ಮಾರ್ನಿಂಗ್ ಹೇಳಿದ್ರ ಅಮ್ಮಮ್ಮಗೆ? ಹೇಳಿಲ್ಲ ನೀವು? ಅಯ್ಯೋ ಕಳ್ಳು ಹೋಯ್ತು, ಟೋಪಿ ಎಲ್ಲ ಹೋಯ್ತು. ಸುಮ್ಮನೆ ಕಿವಿ ಮೇಲೆ ಮಾತ್ರ ಇರಲ್ಲ ಅದು ಟೋಪಿ, ಎಲ್ಲ ಮೇಕೋಗ್ಬಿಡುತ್ತೆ. ಹೌದಾ? ಬೇಡವಾ ನಿಮಗೆ? ಬೇಡವಾ? ಇನ್ನು ಈ ಟೈಮಲ್ಲೇ ನಾನು D3 ಕೂಡ ಹಾಕ್ಬಿಡ್ತೀನಿ. ಮೊದಲೆಲ್ಲ ಇದನ್ನು ಹಾಕ್ಸ್ಕೊಳ್ಳಿಕ್ಕೆ ಏನೂ ಕಿರಿಕಿರಿ ಮಾಡ್ತಿರ್ಲಿಲ್ಲ. ಇವಾಗ ಟೇಸ್ಟ್ ಎಲ್ಲ ಗೊತ್ತಾಗ್ತಾ ಇದೆ ನೋಡಿ. ಹಾಗಾಗಿ ತುಟಿಗೊಂದು ಚೂರು ತಾಕಿದ್ರೆ ಸಾಕು, ಮತ್ತು ನೆಕ್ಸ್ಟ್ ನಾವು ಇನ್ನೊಂದು ಡ್ರಾಪ್ ಹಾಕ್ಲಿಕ್ಕೆ ಬಿಡೋದೇ ಇಲ್ಲ. ಬಾಯಿನ ಮುಚ್ಕೊಂಡು ಬಿಡೋದು, ಇಲ್ಲಾಂದರೆ ಬಾಯೊಳಗಡೆ ಹೋದ ತಕ್ಷಣ ಪುರ್ರ ಅಂತ ಮಾಡಿ ಈಚೆ ಕಡೆ ಹಾಕೋದು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ಹೊತ್ತಮ್ಮ ಬಿಸಿಲಲ್ಲಿ ಕೂರಿಸ್ಕೊಂಡಿದ್ದಾದಮೇಲೆ ಪ್ರತಿದಿನ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳ್ಬಿಟ್ಟು ಎಣ್ಣೆನೆಲ್ಲ ನಾನು ರೆಡಿ ಮಾಡ್ಕೊತೀನಿ. ಪ್ರತಿದಿನ ನಾವು ತಲೆ ಸ್ನಾನ ಮಾಡಿಸ್ಲಿಕ್ಕೆ ಹೋಗಲ್ಲ, ಒಂದಿನ ತಲೆ ಸ್ನಾನ
ಸ್ನಾನ ಮಾಡಿಸಿದ್ರೆ ಇನ್ನೊಂದು ದಿನ ಮೈ ಸ್ನಾನ ಮಾಡಿಸ್ತೀವಿ. ಇನ್ನು ವಾರದಲ್ಲಿ ಒಂದಿನ ಹರಳೆಣ್ಣೆನ ಹಚ್ಬಿಟ್ಟು 1 ಗಂಟೆಗಳ ಕಾಲ ಬಿಟ್ಟು ಅದಾದಮೇಲೆ ತಲೆ ಸ್ನಾನ ಮಾಡಿಸ್ತೀವಿ, ತಂಪು ಅಂತ ಹೇಳಿ. ಇನ್ನು ಹರಳೆಣ್ಣೆ ಹಾಕೋದ್ರಿಂದ ಕೆಲವೊಮ್ಮೆ ಶೀತ ಆಗಿಬಿಡುತ್ತೆ, ಅಂದರೆ ಯಾವಾಗ ಥಂಡಿ ಇರುತ್ತೆ ನೋಡಿ ಆ ಟೈಮಲ್ಲಿ ಹಾಕ್ಬಿಟ್ಬಿಟ್ರೆ ಶೀತ ಆಗಿಬಿಡುತ್ತೆ ಅಂತ ಹೇಳಿ ಒಂದೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಳಕ್ಲ ಕುಟ್ಬಿಟ್ಟು ಅದಕ್ಕೆ ಸೇರಿಸಿ ಬಿಸಿ ಮಾಡಿ ಹಚ್ತೀವಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಶೀತ ಹೊಡೆಯುತ್ತೆ ಅಂತ ಹೇಳ್ತಾರೆ, ಅಂದರೆ ಶೀತ ಆಗಲ್ಲ ಅಂತ. ಇನ್ನು ಜಾಣು ಕೂದಲು ಸ್ವಲ್ಪ ತೆಳ್ಳಾಗಿರೋದ್ರಿಂದ ನಾನು ಸ್ವಲ್ಪನೇ ಎಣ್ಣೆನ ಹಚ್ತೀನಿ, ತುಂಬ ಮುಖದ ಮೇಲೆ ಹರಿಯೋ ಥರ ಎಲ್ಲ ಏನು ಹಚ್ಲಿಕ್ಕೆ ಹೋಗಲ್ಲ. ಕೂದಲಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಹಚ್ಚೋವಂಥದ್ದು. ಆಮೇಲೆ ಈಗ ನಾವು ಹರಳೆಣ್ಣೆನ ನೆತ್ತಿಗೆ ಹಾಕಿ ತಿಕ್ಕೊಳ್ತೀವಲ್ಲ ಆ ಥರ ಎಲ್ಲ ನಾನು ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಮಕ್ಕಳು ತಲೆ ತುಂಬ ಸಾಫ್ಟ್ ಇರುತ್ತೆ, ನಾವು ಆದಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹಂಗಾಗಿ ಸ್ವಲ್ಪ ಮಾತ್ರ ನಾನು ತಲೆಗೆ ಲೈಟಾಗಿ ಅಪ್ಲೈ ಮಾಡ್ತೀನಿ ಅಷ್ಟೇ, ಸ್ವಲ್ಪ ನಮಗೆ ಭಯ ಹಾಗಾಗಿ. ಇನ್ನು ಎಣ್ಣೆ ಎಲ್ಲ ಹಚ್ಚಿದ ಮೇಲೆ ಅಮ್ಮ ಸ್ವಲ್ಪ ಹೊತ್ತು ಹೊರಗಡೆ ಕೂರಿಸ್ಕೊಂಡು ಆಡಿಸ್ತಾ ಇದ್ದಾರೆ. ಇಬ್ಬರು ಏನು ಮಾಡ್ತಾರೆ ಅಂದರೆ ಅಮ್ಮನೇ ಗಿಡದ ಹತ್ರ ಕರ್ಕೊಂಡು ಹೋಗ್ತಾರೆ, ನಿನ್ಗೆ ಯಾವ್ದು ಬೇಕು ಮುದ್ದು ನೋಡು ಅಂತ ಹೇಳಿ ಕರ್ಕೊಂಡೋಗಿದ್ದೆ ತಡ ಗಿಡ ಹಿಡ್ಕೊಂಡ್ಬಿಡ್ತಾರೆ ಅವರು. ಆಮೇಲೆ ಕಿತ್ತಾಕಿದ್ಮೇಲೆ ನನಗೆ ಹೇಳೋದು, ನಾನಂತೂ ಕಿತ್ತಾಕಿಲ್ಲಪ್ಪ ನಿನ್ನ ಮಗನೇ ಕಿತ್ತಾಕಿರೋದು ಅಂತ. ನಿಂತರನೇ ಗಿಡಗಳು ಪಾಪುಗಳು ಅದನ್ನೆಲ್ಲ ಕೀಳ್ಬಾರ್ದಂಗೆ, ಅವು ಪಾಪಿತಾನೆ ಜಾಣು ಪಾಪು ಇಲ್ಲ, ಆಟಬೇಕು. ಆ ಗಿಡ ಈಗ ಅರ್ಜೆಂಟಾಗಿ ಬೇಕೇ ಬೇಕು. ಮುದ್ದು ಮುದ್ದಾಗವೆ ಕಣಪ್ಪ ನಮ್ಮ ಗಿಡಗಳು, ಅದನ್ನ ಆಟ ಆಡ್ಸ್ಬೇಕು ನೀನು, ಅದ್ರ ಜೊತೆ ಆಟ ಆಡ್ಬೇಕು, ಕೀಳ್ಬಾರ್ದು. ಯಾಕೆ ನೀವು ಗಿಡ ಕಿತ್ತಿದ್ದು? ಕೆಲಸಿನ ಒಲೆದ್ದು ಐಸ ರಂಗ ಕುಳಿತದಲ್ಲ ಅದಕ್ಕೆ ಗಿಡನು ಕೀಳ್ತಾ ಇದೆ, ನೋಡೇ ಬಿಡತ್ತಲ್ಲಿ ಒಂದು ಕೈ ಅಂತ. ಅಯ್ಯೋ ಗಿಡ ಕೀಳೋದು, ರಂಗ ಕುಣಿಯೋದು, ಗಿಡ ಕೀಳೋದು. ಜಾಣು ಅದೇ ಸಿರಿ ಎತ್ಕೊಂಡ್ಬಿಟ್ಟದೆ, ಅದಕ್ಕೆ ಸಿರಿ ಕುಡಿಯೋದೇ ಸಿರಿ. ಇನ್ನು ಪ್ರತಿದಿನ ಅಪ್ಪು ತಿಂಡಿಗೆ ಬಂದಮೇಲೆ ಒಂದು 5ರಿಂದ 10 ನಿಮಿಷ ಸ್ಟ್ರೆಚಿಂಗ್ ಮಾಡಿಸ್ತಾರೆ. ಏನು ಮಾಡಿಸ್ತಾರೆ ಜಾಣು ಡಾಡು? ಎರಡು ಕಾಲು ಹಿಂಗೆ ಸ್ಟಿಫ್ ಆಗಿ ಇಟ್ಕೊಂಡ್ಬಿಡ್ತಾನೆ, ಕಲ್ತ್ಬಿಟ್ಟವನೆ ಎರಡಲ್ಲಿ ನೋಡ, ಬಿಡೋದೇ ಇಲ್ಲ ಈಗ. ಲೂಸ್ ಬಿಡಲ್ಲ, ಆಹಾ ಮರ್ಚೋ ಡೈಲಿ ಪ್ರಾಕ್ಟೀಸ್ ಆಗಿದೆಯಲ್ಲ ಅದಕ್ಕೆ ಹಿಂಸೆ ಕೊಡ್ತಾನೆ ಅಪ್ಪಾಜಿ ಅಂತ. ಆ, ಗ್ಯಾಸ್ 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 ಓನೇ ಮಾಡ್ಬೇಕು ಬಂಗಾರಿ ನೀವು. ಡೈಲಿ ಮಾಡ್ತಿದ್ರಿ, ಇವತ್ತಾಗಲಿ ಕಲ್ತ್ಬಿಟ್ರಾ? ಆಟ ಕಲ್ತ್ಬಿಟ್ರ ನೀವು? ಅಯ್ಯೋ ಅಯ್ಯೋ, ಏನ್ ಮಾಡ್ತಾವೆ ಡಾಡು? ಏನ್ ಮಾಡ್ತವ್ರೆ? ಏನಕ್ಕೆ ಹಿಂಗ್ ಡಾಡು ಮಾಡೋದು ಅಂತ ಕೇಳಿ. ಎಲ್ಲ ಮಜಲ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗುತ್ತದೆ ಹಿಂಗೆ ಮಾಡ್ತಾ ಇದ್ರೆ. ಅವಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ ಈಸಿ ಆಯ್ತದೆ. ಅಂದ್ರೆ ಈಗ ಉಲ್ಟಾದ ಪಡ್ಕೊಂಡು ಕೈ ಸಿಗಾಕಂತದಲ್ಲ, ಎತ್ಕೊಳ್ಳೋದು ಅದೆಲ್ಲ ಐಡಿಯಾ ಬರ್ತದೆ. ಒಂದೊಂದೇ ಎಕ್ಸಸೈಸ್ ಮಾಡ್ತಾರೆ. ಈಗ ಹಿಂಗ್ ಮಾಡ್ತೀನಲ್ಲ, ಅದ್ರ ಗ್ಯಾಸ್ ರಿಲೀಸ್ ಆಯ್ತದೆ. ಹೊಟ್ಟೆಲ್ ಗ್ಯಾಸ್ ಏನಾದ್ರು ಇದ್ರೆ ಅಂತಾರೆ. ಹೆಂಗಪ್ಪ ಸೈಕಲ್ ಹೊಡೆದ್ರೆ ಕಾಲೆಲ್ಲ ಸ್ಟ್ರಾಂಗ್ ಆಗ್ಬಿಡ್ತದೆ, ಜೀರ್ಣ ಜಾಸ್ತಿ ಆಯ್ತದೆ ಅವಾಗ. ಹೌದಾ ಮಗ್ನೆ? ಇದೆಲ್ಲ ಮಾಡ್ಬೇಕು ನೀವು, ಓಕೆನಾ? 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 ಓಹೋ, ಹಂಗೆಲ್ಲ ಮಾಡಿಸ್ಬೇಕಂದ್ರೆ ಇಲ್ಲಿ ಕುತ್ಕೊಂಡು ನಾನು ಮಾತಾಡಿಸ್ಬೇಕು, ಇಲ್ಲ ಅಂದ್ರೆ ಫುಲ್ ಸ್ಟಿಫ್ ಆಗಿ ಇಟ್ಕೊಬಿಡ್ತೀರಾ ಕಾಲ್ನ. ಹೊಲ್ದು ಬಿಟ್ಟಿದ್ದೀರಾ ನೀವು. ಏನು ಸ್ಮೈಲಿ? ನಾನು ಎತ್ಕೊಳ್ಳಲ್ಲಪ್ಪ, ನಾನಂತೂ ಎತ್ಕೊಳ್ಳಲ್ಲ. ಅಲ್ಲಿ ಡ್ಯಾಡಿ ನೋಡಿ, ಡ್ಯಾಡಿ ನೋಡಿ. ಅಯ್ಯೋ ನಾಕ ಕಾಪಾಡಪ್ಪ ಕಾಪಾಡಪ್ಪ ಅಂತ ನಾಕ ಹೊಡಿತೀಯ ಜಾಸ್ತಿ. ಅಮ್ಮ ಬಂದು ಹೊಡೆಯತ್ತ. ಓಹೋ ನೋಡಿ ಬರೋದೇ ಇಲ್ಲ ಈಗ, ಬೆಳಗ್ಗೆ ಟೈಮು ಜಾಸ್ತಿ ಸುಸ್ತು ಮಾಡ್ತಾರೆ ಅಂತ ನೋಡಲ್ಲಿ ಓಡ್ತಾ ನಂಗೆ. ಜಾನು 10 ಮಿನಿಟ್ಸ್ ಅಷ್ಟೇ ಅಲ್ಲ ಮಗ್ನೆ, 10 ಮಿನಿಟ್ಸ್ ಡಾಡು ಹೇಳ್ದಂಗೆ ಕೇಳ್ಬೇಕು ನೀವು, ಅವಾಗ ಫುಟ್ಬಾಲ್ ಅನ್ಸ್ಕೋತೀರಾ. ಹಿಂಗೆ ಮಾಡಿಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೆ ಮಕ್ಕಳು ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಈ ಥರ ಸುಮಾರಷ್ಟು ಕಾರಣಗಳಿದೆ. ನಾವು ಡಾಕ್ಟರ್ನ ಕೇಳಿ ಇದನ್ನು ರೂಢಿ ಮಾಡ್ತಾ ಇದ್ದೀವಿ. ನೋಡುವ ಅವಾಗಲೇ ಉಳ್ಸಿದ್ನಲ್ಲ, ಹಂಗೆ ಕಾಲು ಕೈ ಎರಡು ಎತ್ಕೊಂಡು ಉಳ್ತಾನೆ.
ಅಷ್ಟೇ. ಇವಾಗ ಹಿಂಗ್ ಉಲ್ಟಾ ಆದ್ಮೇಲೆ ಮತ್ತೆ ಅವರೇ ಟರ್ನ್ ಆಗ್ತಾರೆ. ಇದನ್ನ ಇಲ್ಲಿ ಹಿಂಗ್ ಮಾಡ್ಬೇಕು. ಎತ್ತುತ್ತಾ ಇಲ್ಲ ನಿನ್ನ ಇದನ್ನ ಹಿಂಗ್ ಎತ್ಕೊಂಡು ಹಿಂಗ್ ಹಿಂಗ್ ಓಡಾಡಿಸ್ಬೇಕು. ಆಮೇಲೆ ಹಿಂಗೆ ಅವಾಗ ಓಡಾಡ್ತಾನೆ. ಹಿಂಗೆ ಎತ್ಬೇಕು. ಹಿಂಗೆ ಮಲ್ಗಿರ್ತಾನಲ್ಲ ಹಿಂಗೆ ಎತ್ಬೇಕು ಸ್ವಲ್ಪ ಹಿಂಗೆ. ಆವಾಗ ಅದಕ್ಕೊಂದು ಐಡಿಯಾ ಬರ್ತದೆ. ಹಿಂಗೆ ಎತ್ತಿದ್ರೆ ನೋಡ ಎತ್ತಕ್ಕೆ ಟ್ರೈ ಮಾಡ್ತಾರೆ. ಈಗ ಉಲ್ಟಾ ಆಗಿದಾರಲ್ಲ ಮತ್ತೆ ಅವರೇ ಸೀದಾ ಆಗ್ತಾರೆ ಈಗ. ಎತ್ತು ಕಾಲೆತ್ತು. ಅವತ್ತು ಹೆಂಗೆ ಎತ್ತಿದ ಗೊತ್ತಾ, ಫುಲ್ಲು ಹಿಂಗೆ ಬಾಡಿ ಹಿಂಗೆ ಸ್ಟ್ರೈಟ್ ಮಾಡ್ಬಿಟ್ಟಿದ್ರು. ಎದೋಳ್ರಿ 360 ರೊಟೇಷನ್ನು. ನಾನ್ ಕಾಪಾಡಲ್ಲಪ್ಪ. ಹಂಗೆ ಹಂಗೆ ಎತ್ತ ಮಗ್ನ ಹಂಗೆ 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 ಬಾ ಹಂಗೆ ಬಾ. ಕೈಗಳು ಏನಾಗಲ್ಲ. ಈ ಚಿಕ್ಕ ಮಕ್ಕಳಲ್ಲಿ ಫ್ಲೆಕ್ಸಿಬಲ್ ಇರ್ತವೆ. ಏನೋ ಆಗ್ಬಿಡ್ತದೆ ಅಂತ ಇರುತ್ತೆ, ನೋಡ್ಕೊಬೇಕು. ಇಲ್ಲೆಲ್ಲಾನು ಹಿಂಗ್ ಕಚ್ಕೊಂಡ್ಬಿಟ್ಟಿರ್ತಾನ ಹಿಂಗೆ ಹಿಂಗ್ ಕಚ್ಕೊಂಡು ಹಿಂಗ್ ತಿರ್ಗ್ಬಿಟ್ಟಿರ್ತಾನೆ ಹಿಂಗೆ. ಈಗ ನೋಡಿ ಈಗ ಎತ್ತಕ್ಕಾಗಲ್ಲ ಅಂತ ನೋಡಿ. ಈಗ ಇಲ್ಲ ಕೈಯೆಲ್ಲ ಇನ್ನೊಂದು ಹಿಂಗ ಅಂದಾಗ ನಿಧಾನಕ್ಕೆ ಹಿಂಗ್ ಕಿಸ್ಬೇಕಷ್ಟೇ. ಇನ್ನು ಇದಾದಮೇಲೆ ಜಾಣಿಗೂ ಕೂಡ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಾ ಇರುತ್ತೆ. ಆವಾಗ ನಾನು ಸ್ವಲ್ಪ ಬಾಡಿಗೆಲ್ಲ ಆಯಿಲ್ನ ಅಪ್ಲೈ ಮಾಡಿ ಸ್ನಾನ ಮಾಡಿಸ್ಬಿಡ್ತೀನಿ. ಇನ್ನು ಮಾಮೂಲಿಯಾಗಿ ಬಾದಾಮ್ ಆಯಿಲು ಹಾಗೆ ಕೊಕೊನಟ್ ಆಯಿಲು ಸ್ವಲ್ಪ ಕೇಸರಿ ದಳ ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿ ಜಾಣಿಗೆ ಹಚ್ತಾ ಇದ್ದೀನಿ. ಮೊದಲು ಕೂಡ ನಾನು ಇದೇ ಥರ ಮಾಡ್ತಾಯಿದ್ದಿದ್ದು, ಇವಾಗಲೂ ಹಿಂಗೆ ಮಾಡೋದು. ಇನ್ನು ಆಯಿಲ್ನೆಲ್ಲ ಅಪ್ಲೈ ಮಾಡಿಸ್ಕೊಳ್ಳುವಾಗೂ ಅಷ್ಟೇ ಇವಾಗ ತುಂಬಾ ಖುಷಿಯಾಗಿ ಅಪ್ಲೈ ಮಾಡಿಸ್ಕೊತಾರೆ. ಏನು ಕೂಡ ಕಿರಿಕಿರಿ ಮಾಡಲ್ಲ. ಅದರಲ್ಲಿ ಕೂಡ ಈ ಥರ ಮುಖ ಎಲ್ಲ ಮುಟ್ತಾ ಇದ್ದರೆ, ಮುಖಕ್ಕೆಲ್ಲ ಮಸಾಜ್ ಮಾಡ್ತಾಯಿದ್ರೆ ತುಂಬಾ ಖುಷಿ ಆಗುತ್ತೆ. ಆರಾಮಾಗಿ ಮಾಡಿಸ್ಕೊತಾರೆ. ಇನ್ನು ಮೊದಲೆಲ್ಲ ಪ್ರತಿದಿನ ಆಂಟಿ ಎಣ್ಣೆ ಎಲ್ಲನೂ ಹಚ್ಚಿ ಸ್ನಾನ ಮಾಡಿಸ್ಕೊಟ್ಬಿಟ್ಟು ಹೋಗ್ತಿದ್ರು. ಇವಾಗ ಜಾಣ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಇನ್ನು ನಾವೇ ಮಾಡಿಸೋಣ ಅಂತೇಳಿ ಇವಾಗ ನಾವು ಮಾಡಿಸ್ತಾ ಇದ್ದೀವಿ. ಅಮ್ಮ ಈಗಲೂ ಕೂಡ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಲ್ಲ. ಅವ್ರಿಗೆ ಸ್ವಲ್ಪ ಭಯ. ನಾನು ಹೆಂಗಿದ್ರು ನೋಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೂ ಕೂಡ ಶುರುವಿನಲ್ಲಿ ಒಂಚೂರು ಭಯ ಆಗ್ತಾಯಿತ್ತು, ಆದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿಬಿಡ್ತು. ನಾನು ಆದ ಕೂಡಲೇ ಚೆನ್ನಾಗಿ ಫೀಡ್ ಮಾಡಿಸ್ಬಿಡ್ತೀನಲ್ಲ, ಹಾಗಾಗಿ ಒಂದೊಳ್ಳೆ ನಿದ್ರೆ ಮಾಡ್ತಾರೆ. ಇವಾಗ ಟೈಮು 11:19 11:19 ಆಗಿದೆ. 11:15 ಅಂದ್ಕೊಳ್ಳಿ. ಪ್ರತಿದಿನ ಅಷ್ಟೇ 11ರಿಂದ 11:15 ಒಳಗಡೆ ಮಲ್ಕೊಂಡು ಬಿಡ್ತಾರೆ. ಮೊದಲೆಲ್ಲ ಶೊಡರಿ ನೀಟಾಗಿ ಮಾಡಿಸ್ಕೊಳ್ತಾ ಇದ್ರು. ಇವಾಗ ಶೊಡರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕೈ ಕಾಲು ಆ ಕಡೆ ಈ ಕಡೆ ಹಾಕಿ ಬಟ್ಟೆನೆಲ್ಲ ತೆಕ್ಕೊಂಡ್ಬಿಡ್ತಾರೆ. ಹಾಗಾಗಿ ಬಟ್ಟೆನೇ ಹಾಕ್ಬಿಟ್ಟು ಮಲಗಿಸ್ಬಿಡ್ತೀನಿ. ಇನ್ನು ವಿಂಟರ್ ಅಲ್ವಾ ಇವಾಗ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಡ್ರೈ ಆಗಿಬಿಡುತ್ತೆ. ಮಸಾಜ್ ಮಾಡೋದು ಕೂಡ ಅದೇ ಕಾರಣಕ್ಕೆ, ಆಯಿಲ್ ಹಾಕಿ ಡ್ರೈ ಆಗಬಾರ್ದು ಸ್ಕಿನ್ ಅಂತ. ಜಾಣದು ಇದುವರೆಗೂ ಆ ಥರ ಡ್ರೈ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಏನೂ ಆಗಿಲ್ಲ. ಯಾಕಂದರೆ ನಾನು ಡೈಲಿ ಆಯಿಲ್ ಮಸಾಜ್ ಮಾಡ್ತೀನಲ್ವ, ಹಾಗಾಗಿ ಏನೂ ಆಗಿಲ್ಲ. ನೋಡಿ ನಾನು ಮಾತಾಡ್ತಾ ಇದ್ದೀನಲ್ವ, ಹಾಗಾಗಿ ಒಂಚೂರು ಎಚ್ಚರ ಆಗ್ತಾ ಇದೆ. ಪಚೋಳಿ 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 ಬಿಟ್ಟರು ಕಣ್ಣು. ಇನ್ನು ಮಾತಾಡ್ಸಿದ್ರೆ ಮಲಗಲ್ಲ. ಮಲಗಿಸ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಾಣು ಇವಾಗ ತೊಟ್ಲಲ್ಲಿ ಮಲಗಿಸ್ಲಿಕ್ಕೆ ಹೋಗ್ತಿಲ್ಲ. ಸುಮಾರು ಒಂದು ತಿಂಗಳೇ ಆಯಿತು ಅದನ್ನು ನಿಲ್ಲಿಸಿ. ಜೋಳಿಗೆಗೆ ಹಾಕ್ಬಿಡ್ತೀವಿ. ಇವಾಗ ಜೋಳಿಗೆಲಿ ಏನಂದರೆ ಸ್ವಲ್ಪ ಬೆಚ್ಚಗಿರುತ್ತಲ್ವ, ಹಾಗಾಗಿ ಆರಾಮಾಗಿ ನಿದ್ದೆ ಮಾಡ್ತಾರೆ. ಅದಾದಮೇಲೆ ಇದನ್ನು ರೂಮ್ಗೆ ಒಂದ್ಸಲ ಹಾಕಿದ್ವಿ, ನೋಡೋಣ ರೂಮಲ್ಲೇ ಮಲಗಿಸೋಕೆ ಟ್ರೈ ಮಾಡೋಣ ಅಂತೇಳಿ. ರೂಮಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಬರೋದ್ರಿಂದ ಆ ಬೆಳಕಿಗೆ ನಿದ್ರೆ ಸರಿಗೆ ಆಗ್ತಿರಲಿಲ್ಲ. ಪದೇ ಪದೇ ಎದ್ದೊಳೋದು ಹಿಂಗೆಲ್ಲ ಆಗ್ತಾಯಿತ್ತು. ಅದಕ್ಕೆ ಬೇಡ ಹಾಲಲ್ಲೇ ಹಾಕೋಣ ಅಂತೇಳಿ ಹಾಲ್ಗೆ ಹಾಕ್ಬಿಟ್ಟಿದ್ದೀವಿ. ಜಾಣು ಮಲಗಿದ ಮೇಲೆ ನಾನು ಕರ್ಟನ್ಸ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಡೋರ್ ಲಾಕ್ ಮಾಡಿಬಿಡ್ತೀನಿ. ಹಾಗೆ ಲೈಟ್ಸ್ನೆಲ್ಲ ಆಫ್ ಮಾಡಿಬಿಡ್ತೀನಿ. ಕತ್ಲೆ ಇದ್ದರೆ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಇನ್ನು ನಾನು ಇವತ್ತು ನನ್ನ ಸ್ಕಿನ್ ಕೇರ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಪ್ರಾಡಕ್ಟ್ಸ್ನೂ ಕೂಡ ಕೆಲವೊಂದಿಷ್ಟು ಯೂಸ್ ಮಾಡ್ತೀನಿ. ಹಾಗೆ ಮನೇಲೂ ಕೂಡ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತೀನಿ. ಕೆಲವೊಬ್ಬರಿಗೆ ಹೊರಗಡೆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಮನೇಲಿ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ. ನನ್ನ ಬ್ಲಾಗ್ಸಲ್ಲಿ ನೀವು ಎರಡನ್ನೂ ಕೂಡ ತಿಳ್ಕೊಳ್ಬೋದು. ಇನ್ನು ಇವಾಗ ಚಳಿ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಸ್ಕಿನ್ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ. ಅದಕ್ಕೆ ಮನೇಲಿ ಏನು ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಫೇಸ್ಗೆ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಮಷಿನ್ ಬರುತ್ತೆ. ಇದಿಲ್ಲ ಅಂದರೆ ಮಾಮೂಲಿಯಾಗಿ ಒಂದು ಬೌಲಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಕೂಡ ನಾವು ಫೇಸ್ಗೆ
ಅವರ್ಸ್ಗೆ ಸ್ಟೀಮ್ ಮಾಡ್ಬೋದು. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಹಿಂಗೆ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ನ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ಇದನ್ನು ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕು, ಇಲ್ಲಾಂದರೆ 15 ಡೇಸ್ಗೆ ಒನ್ಸ್ ಮಾಡ್ಬೋದು. ಯಾವಾಗಲೂ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು, ಆವಾಗ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಕ್ಲೆನ್ಸಿಂಗ್ ಮಾಡ್ಕೊತೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ತುಪ್ಪಕ್ಕೆ ಸ್ವಲ್ಪ ನಾನು ಕೇಸರಿ ದಳನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಆಗಬೇಕು, ಅಂದರೆ ಬೆಣ್ಣೆ ಥರ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸ್ಕಿನ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಈ ಗೀಯಲ್ಲಿ ಸುಮಾರಷ್ಟು ಬೆನಿಫಿಟ್ಸ್ ಇದೆ ಆಯಿತಾ. ಇದೊಂಥರ ನಮ್ಮ ಸ್ಕಿನ್ಗೆ ಮಾಯ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ, ಹಾಗೆ ಸ್ಕಿನ್ಗೆ ಹೈಡ್ರೇಷನ್ ಕೊಡುತ್ತೆ, ಇನ್ನು ಶೈನಿಂಗ್ ಕೂಡ ಕೊಡುತ್ತೆ, ಮತ್ತು ಸ್ಕಿನ್ನ ತುಂಬಾ ಸಾಫ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ಹಾಗೆ ರಿಂಕಲ್ಸ್ನು ಕೂಡ ಕಡಿಮೆ ಮಾಡುತ್ತೆ. ಕೆಲವೊಮ್ಮೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿನೇ ಆಗಿಬಿಟ್ಟಿರುತ್ತೆ, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಕೂಡ ನಮ್ಮ ಥರ ಬಾಣಂತಿಯರಿಗಂತೂ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಅನ್ನೋದು ಮಾಮೂಲಿ, ಅವರು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಇನ್ನು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿದ್ದಾದಮೇಲೆ ಮಾಮೂಲಿಯಾಗಿ ತಣ್ಣೀರಲ್ಲಿ ಮುಖನ ತೊಳ್ಕೊಂಡು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ಸೋಪು ಅಥವಾ ಫೇಸ್ ವಾಶು ಏನು ಕೂಡ ಹಾಕೋದು ಬೇಡ, ಬರೀ ನೀರಲ್ಲಿ ಮುಖನ ತೊಳ್ಕೊಂಡ್ರೆ ಆಯಿತು. ಇನ್ನಿವಾಗ ಲಾಸ್ಟ್ ಬಂದು ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ಬೌಲ್ಗೆ 1 ಸ್ಪೂನ್ ಬಾದಾಮ್ ಆಯಿಲ್, 1 ವಿಟಮಿನ್ ಇ ಕ್ಯಾಪ್ಸುಲ್, ಕುಂಕುಮಾದಿ ತೈಲಂ ಹಾಗೆ ಹನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ 1.5 ಸ್ಪೂನ್ ಆಗುವಷ್ಟು ರೈಸ್ನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಸ್ಪೂನ್ ಸಹಾಯದಿಂದನಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸಿಲಾದರೂ ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ನಾನು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಹನಿ ಅದನ್ನು ಸೇರಿಸ್ಬಿಟ್ಟು ಹಾಲನ್ನ ಹಾಕಿ ಮತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ. ಆದಷ್ಟು ಮಿಕ್ಸಿಲೇ ಹಾಕ್ಕೊಂಡ್ಬಿಡಿ, ಆವಾಗ ಬೇಗನೆ ಆಗೋಗ್ಬಿಡುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತೇಳಿ ನಾನು ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆಗಬೇಕು, ಅಂದರೆ ಒಂಥರ ಕ್ರೀಮ್ ಥರ ಆಗಬೇಕು. ಅಷ್ಟು ನೀಟಾಗಿ ಇದನ್ನು ರುಬ್ಕೊಂಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫೇಸ್ಗೆ ಅಪ್ಲೈ ಮಾಡುವಾಗ ಮಾಮೂಲಿಯಾಗಿ ಹಚ್ಕೊಂಡ್ರೆ ಸಾಕು, ಯಾವುದೇ ಥರ ಮಸಾಜ್ ಮಾಡೋ ಅಗತ್ಯನೂ ಇಲ್ಲ. ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಂದು 15ರಿಂದ 20 ನಿಮಿಷನಾದರೂ ಬಿಡಬೇಕು, ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಆಯಿತು. ಸ್ಕಿನ್ ಅಂತೂ ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ಸ್ವಲ್ಪ ಗ್ಲೋ ಕೂಡ ಬರುತ್ತೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಸಾಫ್ಟ್ ಆಗುತ್ತಲ್ಲ ಸ್ಕಿನ್ನು, ಅದು ತುಂಬಾ ಇಷ್ಟ. ಟ್ರೈ ಮಾಡಿ ನೋಡಿ. ಇನ್ನು ಎಲ್ಲ ಸ್ಕಿನ್ ಟೈಪರ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಇವಾಗ ಜಾಣು ಕೂಡ ಎದ್ರು ಒದ್ಬಿಟ್ರಾ. ಅಯ್ಯೋ ಅಯ್ಯೋ ಏನತ್ತು ಒಟ್ಟೋಸಿತ. ಅದೆಷ್ಟು ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮಗನೇ ನಿಮಗೆ, 2 ನಿಮಿಷಕ್ಕೆ ಎತ್ಕೊಳ್ಳೋ ಅಷ್ಟರಲ್ಲಿ ಬಾಯೊಳಗಡೆ ಕೈ ಹಾಕೊಂಡು ಹೂ ಅಂತವ್ರೆ, ಹೂ ಅಂತವ್ರೆ. ನಿದ್ದೆ ಸಾಲಿಲ್ವಾ? ಇವಾಗ ಟೈಮ್ ನೋಡಿ 1:30 2 ಗಂಟೆ ಒಳಗಡೆ ಎದ್ಬಿಡ್ತಾರೆ ಮಧ್ಯಾಹ್ನ. ನಾವು ಸರಿಯಾಗಿ ಊಟ ಮಾಡೋ ಟೈಮ್ಗೆ ಎದ್ದೊಳೋದು ಸಾಹೇಬ್ರು, ಅಲ್ಲ ಮಗ್ನೆ? ಅಲ್ಲ ಜಾಣು, ಒಂದಿನ ಹೆಚ್ಚು ಕಮ್ಮಿ ಬೇಗ ಊಟ ಮಾಡಲಿಲ್ಲ ಅಂದರೆ ಅಶ್ವತ್ತು ಹಶ್ವಾಗ್ಬಿಟ್ಟಿತ್ತು ಅನಿಸುತ್ತೆ. ಅಲ್ಲಿಗೆ ಶುರು ಮಾಡ್ಕೊಂಡಿದ್ರಲ್ಲ, ಫೀಡ್ ಮಾಡಿಸಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅಂತ ಹೇಳಿ. ಇನ್ನು ಕೆಳಗಡೆ ಆಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೀನಿ. ಇನ್ನು ಮಧ್ಯಾಹ್ನ ಟೈಮು ಯಾರಾದರೂ ಒಬ್ಬರು ಕೂರಿಸ್ಕೊಂಡು ನಾವು ಆಡಿಸ್ತಾ ಇರ್ತೀವಿ. ನಾನು ಇಲ್ಲಾಂದರೆ ಅಮ್ಮ, ಇಬ್ಬರಲ್ಲೊಬ್ರು ಅಂತೂ ಪಕ್ಕದಲ್ಲೇ ಇರ್ತೀವಿ. ಕೆಲವೊಮ್ಮೆ ಕೆಲಸ ಇದ್ದಾಗ ಏನಾಗುತ್ತೆ ಅಂದರೆ ಜಾಣೋಗಿ ಥರ ಟಾಯ್ಸ್ನೆಲ್ಲ ಕೊಟ್ಕೊಂಡು ನೋಡಿಕೊಂಡು ನಾವು ಆ ಕೆಲಸನೂ ಮಾಡಿಕೊಂಡು ಜಾಣೋ ಕಡೆನೂ ಕೂಡ ಒಂದು ಕಣ್ಣಿಟ್ಟಿರ್ತೀವಿ. ಇನ್ನು ಇವಾಗ ಅಪ್ಪು ಇದನ್ನೆಲ್ಲ ತಂದು ಕೊಟ್ಟಿದ್ದಾರೆ. ಏನು ಗೊತ್ತಾ, ಇವಾಗ ಮಕ್ಳಿಗೆ ಸಾಮಾನ್ಯವಾಗಿ ಅಳು ಬರಲಿಕ್ಕೆ ಶುರುವಾಗುತ್ತಲ್ಲ, ಅದಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಇದಕ್ಕಿಂತ ನಮಗೆ ಉಡನ್ದು ಸಿಗುತ್ತೆ, ಅದು ತುಂಬಾ ಒಳ್ಳೆಯದು. ನೀಮ್ ವುಡ್ಡಲ್ಲೆಲ್ಲ ಮಾಡಿಕೊಡ್ತಾರೆ. ಇದೇನಾಗುತ್ತೆ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಿಡಿಲಿಕ್ಕೆಲ್ಲ. ಇದು ಸಿಲಿಕಾನ್ದೇ, ಸೇಫ್ ಆಗಿದೆ, ಏನೂ ತೊಂದರೆ ಇಲ್ಲ. ಆದರೆ ಇದಕ್ಕಿಂತ ವುಡನ್ ಬೆಸ್ಟ್ ಅಂತ ಅನಿಸುತ್ತೆ. ಇದ್ರದ್ದು ಲಿಂಕ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಆಮೇಲೆ ನಾವು ವುಡನ್ದಾಗಲಿ ಅಥವಾ ಸಿಲಿಕಾನ್ದಾಗಲಿ ಯಾವುದೇ ಕೊಟ್ಟರು ಕೂಡ ಪ್ರತಿದಿನ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದೇ ಕೊಡಬೇಕು. ನಾನೇನು ಮಾಡ್ತೀನಿ ಅಂದರೆ, ಒಂದು 5 ನಿಮಿಷ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಅದಾದಮೇಲೆ ಕೊಡ್ತೀನಿ. ಯಾಕೊತ್ತಾ, ಮಕ್ಕಳು ಕೈಯಲ್ಲೆಲ್ಲ ಇಟ್ಕೊಂಡಿರ್ತಾರೆ,
ಹಾಕಿರ್ತಾರೆ, ಆಮೇಲೆ ಕೆಳಗೆ ಹಾಕಿರ್ತಾರೆ. ಆಮೇಲೆ ಅವ್ರದ್ದೇ ಎಂಜಿಲು ಕೆಲವೊಮ್ಮೆ ಇನ್ಫೆಕ್ಷನ್ ಆಗಿಬಿಡುತ್ತೆ ನೆಕ್ಸ್ಟ್ ಡೇ ಅದನ್ನೇ ಕೊಟ್ಟಾಗ. ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಇನ್ನು ಜಾಣೋಗಿ ನಾನು ತುಂಬ ಟಾಯ್ಸ್ ಎಲ್ಲ ಏನು ತಂದಿಟ್ಕೊಳ್ಳಿಕ್ಕೆ ಹೋಗಲಿಲ್ಲ. ನನಗೆ ಈ ಥರ ಸಾಫ್ಟ್ ಟಾಯ್ಸ್ ಇಷ್ಟ. ಇದನ್ನೆಲ್ಲ ಏನು ಗೊತ್ತಾ, ವಾಶ್ ಮಾಡ್ಬೋದು, ಬಾಯಲ್ಲಿ ಹಾಕ್ಕೊಂಡಿರ್ತಾರಲ್ವ, ಅದಾದಮೇಲೆ ವಾಶಿಂಗ್ ಮಾಡಿದ್ರು ಕೂಡ ನಡೆಯುತ್ತೆ. ಈ ಪ್ಲಾಸ್ಟಿಕ್ ಎಲ್ಲ ಕೊಟ್ಬಿಟ್ರೆ ಮುಖಕ್ಕೆಲ್ಲ ಹೊಡ್ಕೊತಿರ್ತಾರೆ, ಆಮೇಲೆ ಕಚ್ತಾ ಇರ್ತಾರೆ, ಅದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಾನು ಆದಷ್ಟು ಈ ಥರ ಕ್ಲಾತ್ದು ಟಾಯ್ಸ್ ಬರುತ್ತೆ, ಇಲ್ಲಾಂದರೆ ಸಾಫ್ಟ್ ಟಾಯ್ಸ್ ಬರುತ್ತಲ್ಲ ಅದನ್ನು ಕೊಡ್ತೀನಿ. ನೋಡ್ತಾ ಸಂಜೆನೇ ಆಗಿಬಿಡ್ತು ನೋಡಿ. ಸಂಜೆ ಟೈಮ್ ಜಾಣೋಗಿ ಏನಂದರೆ ಹೊರಗಡೆ ಕೂರಿಸ್ಕೊಳ್ಳೇಬೇಕು. ಪ್ರತಿದಿನ ಇದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದೇನೋ ಗೊತ್ತಿಲ್ಲ, ಜನ ಓಡಾಡ್ತಿರ್ತಾರಲ್ಲ ಅದನ್ನ ನೋಡ್ಲಿಕ್ಕೆ ಇಷ್ಟ ಆಗುತ್ತೋ ಅಥವಾ ಬೆಳಕು ನೋಡ್ಲಿಕ್ಕೆ ಇಷ್ಟ ಆಗುತ್ತೋ ಏನೋ, ಒಟ್ಟಿನಲ್ಲಿ ಹೊರಗಡೆ ಕೂರಿಸ್ಕೊಳ್ಬೇಕು. ಹಾಗಾಗಿ ಅಮ್ಮ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಆಡಿಸ್ತಾ ಇದ್ದಾರೆ. ನಾನು ಈ ಕಡೆ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಅಪ್ಪು ಊಟ ಮಾಡಿರಲಿಲ್ವಂತೆ, ಹಾಗಾಗಿ ಹಶ್ವಾಗ್ತಾ ಇದೆ, ಏನಾದರೂ ಮಾಡು ಅಂತ ಹೇಳಿದ್ರು. ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲೊಂದು ಜಾರ್ಗೆ ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಡಲೆ ಪಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಐಸ್ ಕ್ಯೂಬು, ಹಾಗೆ ಒಂಚೂರು ಚಾಟ್ ಮಸಾಲ, ಇದಿಲ್ಲ ಅಂದರೆ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನ ಹಾಕಿ ನುಣ್ಣು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಚಟ್ನಿ ಆಯಿತಾ, ಗ್ರೀನ್ ಚಟ್ನಿನ ರೆಡಿ ಮಾಡ್ತಿರೋದು. ಪಾಲಕ್ ಸೊಪ್ಪು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಬೇಯಿಸ್ಕೊಂಡು ಹಾಕಿದ್ದೀನಿ ನಾನು. ಅಷ್ಟರಲ್ಲಿ ಈ ಕಡೆ ಜಾಣು ಕೂಡ ಎದ್ದಿದ್ದಾರೆ ನೋಡಿ. ಅವ್ರು ಪ್ರತಿದಿನ ಎದ್ದೋಳೋ ಟೈಮ್ ಇದು 4:15 4:15 ಈ ಟೈಮ್ಗೆ ಎದ್ಬಿಡ್ತಾರೆ. ಕೆಲವೊಮ್ಮೆ 5 ಗಂಟೆ ಕೂಡ ಆಗುತ್ತೆ. ಮಕ್ಕಳು ಇದೇ ಥರ ಅಂತ ಹೇಳಲಿಕ್ಕಾಗಲ್ಲ, ಒಂದೊಂದು ದಿನ ಆ ಕಡೆ ಈ ಕಡೆ ಆಗುತ್ತೆ. ಇನ್ನು ಈ ಕಡೆ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸ್ವಲ್ಪ ಗಟ್ಟಿಗೆ ಬೇಕಾದರೂ ರುಬ್ಕೊಳ್ಬೋದು. ಇನ್ನು ಇದನ್ನು ಮಾಡ್ಕೊಳ್ಳಿಕ್ಕೆ ಮಯೋನಿಸ್ ಕೂಡ ಬೇಕು. ಅದನ್ನು ನಾನು ಯಾವ ಥರ ರೆಡಿ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಜಾರ್ಗೆ ನಾನು ಮೊದಲು ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಗೋಡಂಬಿ, ಹಾಗೆ ಒಂದು 2 ಇಲಕ್ಲು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಅದೇ ಸ್ಮೆಲ್ ಬರುತ್ತೆ, ಹಾಗಾಗಿ ಕಡಿಮೆನೇ ಹಾಕ್ಕೊಳ್ಬೇಕು. ಹಾಗೆ ಅವರಿಗೇನೋ ಸ್ವಲ್ಪ ಖಾರದ ಪುಡಿ ಜೊತೆಗೆ ಉಪ್ಪು, ನೀರನ್ನ ಹಾಕಿ ನುಣ್ಣಗೆ ರುಬ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ನೋಡಿ ತುಂಬಾ ಹೆಲ್ದಿಯಾಗಿರೋ ಮಯೋನೀಸ್ ಮನೇಲೇ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ಕೆಲವೊಬ್ಬರು ಮಯೋನೀಸ್ ಹಾಕೊಂಡು ತಿನ್ಲಿಕ್ಕೆ ಇಷ್ಟಪಡ್ತಿರ್ತಾರೆ. ಇನ್ನು ಮನೇಲಿ ಬರ್ಗರ್ ಎಲ್ಲ ಮಾಡಿಕೊಂಡ್ರೆ ಹೊರಗಡೆಯಿಂದ ಮಯೋನೀಸ್ ತಂದು ಹಾಕ್ತಿರ್ತಾರಲ್ವ, ಅದ್ರ ಬದಲು ಇದೇ ಥರ ಮನೇಲಿ ಮಾಡ್ಕೊಂಡು ಬಿಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇನ್ನು ಇವತ್ತು ಸ್ಯಾಂಡ್ವಿಚ್ಗೆ ನಾನು ಎಗ್ ಮತ್ತು ತರಕಾರಿ ಎಲ್ಲನೂ ಕೂಡ ಸೇರಿಸಿ ಮಾಡ್ತಾಯಿದ್ದೀನಿ. ಹಾಗಾಗಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ತರಕಾರಿನೂ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ, ಅದ್ರದ್ದು ಸೀಡ್ಸ್ ಎಲ್ಲ ತೆಗೆದಿದ್ದೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಮ್ಯಾಂಗೋ ಪೌಡರು, ಹಾಗೆ ಚಾಟ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂಚೂರು ಉಪ್ಪು ಕೂಡ ಸೇರಿಸ್ಕೊಳ್ಬೇಕು, ಅದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಅದಾದಮೇಲೆ ಕ್ಯಾರೆಟ್ನ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗಿಯೋದು ಬರುತ್ತಲ್ವ, ಅದರಲ್ಲೇ ನಾವು ಮಾಡ್ಕೊಂಡು ಬಿಡ್ಬೋದು. ಆದಷ್ಟು ಸಣ್ಣದಾಗಿ ಮಾಡ್ಕೊಳ್ಬೇಕು, ಈ ನೂಡಲ್ಸ್ ಥರ ಮಾಡ್ಕೊಳ್ಬೇಕು ಅಂತಲೇ ಹೇಳ್ಬೋದು. ಅದಾದಮೇಲೆ ಕ್ಯಾಬೇಜ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಚೈನೀಸ್ ಕ್ಯಾಬೇಜ್ ಆಯಿತಾ. ಇನ್ನು ಇದೆರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಮೊಟ್ಟೆನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಈ ಥರ ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ನಾನು ತುರಿದೇ ಹಾಕ್ತಾಯಿದ್ದೀನಿ, ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ ಅಂತೇಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಮಯೋನೀಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ಅದಾದಮೇಲೆ ನಾವು ಬೇಕು ಅನ್ನೋಂಗಿದ್ರೆ ಈ ಚಾಟ್ ಮಸಾಲ ಬರುತ್ತೆ, ಹಾಗೆ ಶೆಜ್ವಾನ್ ಸಾಸ್ ಬರುತ್ತೆ, ಇದನ್ನೆಲ್ಲ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾನು ಅದನ್ನೆಲ್ಲ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ, ಸ್ವಲ್ಪ ಖಾರ ಎಲ್ಲ ಕಡಿಮೆನೇ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಇವಾಗ ಬ್ರೆಡ್ನ ತೊಗೊಂಡಿದ್ದೀನಿ, ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ, ಅಂದರೆ ವೀಟ್ ಬ್ರೆಡ್ ಅಂತ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಅದ್ರ ಮೇಲ್ಗಡೆ ಫಸ್ಟು ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಆ ಮಯೋನೀಸ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಸ್ಟಫಿಂಗ್ನ ಇದ್ರ ಮೇಲೆ ಸೇರಿಸಿ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರ ಬೇಕು ಅನ್ನೋರಿಗೆ ಈ ಥರ ಹಾಕ್ಕೊಡ್ಬೋದು, ಖಾರ ಬೇಡ ಅನ್ನೋರಿಗೆ ಸ್ಕಿಪ್ ಮಾಡ್ಬೋದು. ಅದ್ರ ಮೇಲೆ ಮತ್ತೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಟ್ಟು ಮಯೋನೀಸ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೋ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ ಬದಲು ಪನ್ನೀರ್ ಹಾಕ್ಕೊಳ್ಬೋದು. ಚೀಸ್ ಹಾಕಿದ್ರೆ ಏನು ಗೊತ್ತಾ, ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಚೀಸ್ನ ಸೇರಿಸ್ತೀನಿ. ಅಪ್ಪುಗಂತೂ ಇಡ್ಸಲ್ಲ ಚೀಸ್ ಹಾಕಿದ್ರೆ, ಇವತ್ತು ನಾನು ಇರಲಿ ಅಂತೇಳಿ ಹಾಕ್ಕೊಂಡೆ. ಅದಾದಮೇಲೆ ಮತ್ತೆ ಇನ್ನೊಂದು ಸ್ಲೈಸ್ ಬ್ರೆಡ್ಡಿಗೆ ಚಟ್ನಿನ ಹಾಕಿಬಿಟ್ಟು
ಅದ್ರ ಮೇಲೆ ಇಟ್ಕೊಂಡು ತವಾ ಮೇಲೆ ಎರಡೂ ಕಡೆನೂ ಕೂಡ ಬೇಯಿಸ್ಕೊಳ್ಬೇಕು. ತವಾ ಮೇಲಾದರೂ ಇಡ್ಬೋದು, ಏರ್ ಫ್ರೈಯರಲ್ಲಾದರೂ ಇಡ್ಬೋದು, ಇಲ್ಲ ಓವನಲ್ಲಿ ಕೂಡ ಇಡ್ಬೋದು. ಏರ್ ಫ್ರೈಯರಲ್ಲಿ ಇಟ್ಟರೆ ಏನು ಗೊತ್ತಾ, ಇದ್ರ ಮೇಲೆ ಬಾರ್ವಾಗಿರೋದು ಏನಾದರೂ ಒಂದು ಕಪ್ಪು ಬೌಲ್ ಅಥವಾ ಅದನ್ನು ಇಟ್ಬಿಟ್ಟು ಅದಾದಮೇಲೆ ಏರ್ ಫ್ರೈಯರಲ್ಲಿ ಇಡಿ, ಆವಾಗ ಚೆನ್ನಾಗಿ ಅದು ಕುಕ್ ಆಗುತ್ತೆ. ತವಾ ಮೇಲೆ ಇಟ್ಟರೆ ಏನು ತೊಂದರೆ ಇಲ್ಲ, ಮಾಮೂಲಿಯಾಗಿ ಎತ್ತೋದಿರುತ್ತಲ್ಲ, ಮಗ್ಚೋಕೈ ಅಂತೀವಲ್ಲ, ಅದಿರುತ್ತಲ್ವ, ಅದರಲ್ಲೇ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಮನೇಲಿ ಬೆಣ್ಣೆ ಇರಲಿಲ್ಲ, ಹಾಗಾಗಿ ತುಪ್ಪನ ಹಾಕಿ ಮಾಡಿದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಂಡು ಎರಡು ಕಡೆ ಮಾಡ್ಕೊಳ್ಳಿ. ಅಪ್ಪು ಬಂದು ನಂಗೆ ತವಾ ಮೇಲಿರೋದು ಬೇಡ, ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ತೀನಿ ಅಂತೇಳಿ ಅವರು ಏರ್ ಫ್ರೈಯರಲ್ಲಿ ಮಾಡಿಕೊಂಡ್ರು. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ. ತುಂಬಾ ಟೇಸ್ಟಿಯಾಗಿತ್ತು, ಟ್ರೈ ಮಾಡಿ. ಅದರಲ್ಲೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಖಾರ ಇರಲ್ಲ ನೋಡಿ, ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಜಾಣು ಎದ್ದಿದ್ರಲ್ವಾ, ಇನ್ನು ಅವ್ರ ಅಪ್ಪನ ಜೊತೆ ಹಾಡ್ಲಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅಮ್ಮಂಗೆ ಇವತ್ತು ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ನ. ಸಾಮಾನ್ಯವಾಗಿ ಅವ್ರಿಗೆ ಈ ಥರದ್ದೆಲ್ಲ ಇಡ್ಸಲ್ಲ, ಆದರೆ ಇವತ್ತು ಇಷ್ಟ ಆಯಿತು ಅಂತೇಳಿ ತಿಂದರು. ಅಂತ ನೀನು ಹೆಂಗಮ್ಮ ಅನ್ನೋದು ಅಂತದ ಹೆಂಗಂತದಪ್ಪ ಅಜ್ಜಿ ಹೆಂಗ ಅನ್ನೋದು ಮುದ್ದೆ ಮುದ್ದೆ ಅಂತದ ಅಜ್ಜಿ. ಬೆನ್ಕರಿಲ್ಲ, ಬೆನ್ಕರಿತೀನಿ. ಮಮ್ಮಿನ ನೋಡುವಾಗ್ಲಿ ಪಾಪ, ಅವಾಗಿಂದ ಟಿಕೆಟ್ ತಗೊಂಡು ಹೋಗ್ತೀವಲ್ಲಿ ನಿಂತ್ಕೊಬಿಟ್ಟಾರ ನೋಡಿ. ಮಮ್ಮಿ ನೋಡಪ್ಪ, ನೋಡಲ್ಲ ತೋರಿಸಿ. ಜಾಡು ಅಷ್ಟೇ ಅಷ್ಟೇ. ಬೆಳಗ್ಗೆಯಿಂದ ನಮ್ನೆ ನೋಡಿ ಬೇಸರ, ಬೇಜಾರಾಯ್ತಾ ಮೊನ್ನೆ? ಅದೇ ಮುಖ ನೋಡಿ ನೋಡಿ ಬೇಜಾರಾಗೈತಾ? ಐಸ ಓ ಅಜ್ಜಿಗೆ ಡಿಚ್ಚಿ ಹೊಡೆದಂತಲ್ಲ, ಹೆಂಗ್ ಹೊಡಿಯಪ್ಪ ನಂಗೆ? ಹಾ ಟಿಶ್ ಅಂತ ಹೊಡೆದ, ಹಂಗ ಹೊಡ್ದ, ಡಿಚ್ಚಿ ಹೊಡೆದ ಅಜ್ಜಿ. ಒಪ್ಪ ನೋಯ್ತದ ನಂಗೆ. ತುಳಿ ತಕ 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 ಅಂತ. ಅಯ್ಯೋ ಹೆಂಗ್ ಕುಡ್ದಿರೋದು ಗೊತ್ತಾ, ಫುಲ್ ತಕ ತಕ ಅಂತಾನೆ ಕುಡಿಯೋದು. ತುಳಿ ಹೊಟ್ಟೆ ತುಳಿ, ಆಮೇಲೆ ಬೆನ್ ತುಳಿ ಅಂತೆ ದೊಡ್ಡನಾದ್ಮೇಲೆ. ಈಗ ಹೊಟ್ಟೆ ತುಳಿ. ಅಯ್ಯೋ ನೋಡೋದು ನಗೋದು, ನೋಡೋದು ನಗೋದು. ಯಾರದದು ಪಾಪ? ಯಾರದು? ಅಮ್ಮನ? ಯಾರ ಮಗ್ನೆ ನಾನು? ಇನ್ನಪ್ಪು ಸಂಜೆ ಬಂದಮೇಲೆ ಫ್ರೆಶ್ನಪ್ ಆಗಿ ಸ್ವಲ್ಪ ಹೊತ್ತು ಜಾಣು ಜೊತೆ ಆಟಾಡಿನೇ ಅವ್ರು ಶಾಪ್ಗೆ ಹೋಗೋದು. ಯಾಕಂದರೆ ಅವ್ರು ಬರೋ ಅಷ್ಟರಲ್ಲಿ ಜಾಣು ಮಲಗಿಬಿಡ್ತಾರೆ ರಾತ್ರಿ ಹೊತ್ತು, ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಜಾಣು ಜೊತೆ ಸಮಯ ಕಳೀತಾರೆ. ಪಾಪುನಾ ನಾವು ಹಾಸ್ಪಿಟ್ಲಿಗೆ ವಾಪಸ್ ಕೊಟ್ವಲ್ಲ. ಯಾವುದು? ಅಲ್ಲ, ಜಾಣುಗೆ ಅದನ್ನ ತಿನ್ಲಿಕ್ಕೆ ಅಂತ ಕೊಟ್ಟಿರೋದು. ಹಾ, ಅಲ್ಲಿಲ್ವಲ್ಲ ಜಾಣುಗೆ, ಅಲ್ಲಿ ಬರೋಕ್ಕೆ ಈಸಿ ಆಗುತ್ತೆ ಅಂತ. ಪಾಪ ಬೇಡ್ವಾ? ಎಲ್ಲಿ ಮತ್ತೆ? ಎಲ್ಲಿ? ಅಯ್ಯೋ ಕೃಷ್ಣ, ಏನ್ ಬೇಕು? ರಾಬಿಟ್ ರಾಬಿಟ್ ರಾಬಿಟ್. ಶೆಲ್ ಖಾಲಿ ಆಗಿದೆ ಬಂಗಾರಿ, ನೆನ್ನೆ ಜಾಣು ಖಾಲಿ ಮಾಡ್ಬಿಟ್ರು. ನಿಜ. ಮಾಮಗೆ ಹಾಕಿದೆ, ಆದ್ರೆ ಅದು ಖಾಲಿ ಆಗಿದೆ. ಮಾಮಗೆ ಹೇಳೋಣ ಆಯ್ತಾ, ಫೋನ್ ಮಾಡಿ ಹೊಸ ಶೆಲ್ ತಗೊಂಡು ಬನ್ನಿ ಅಂತ. ಇನ್ನು ಸಂಜೆ ಟೈಮ್ ಒಂದೊಂದಿನ ಅರ್ಪಿತ್ ಅವ್ರು ಬರ್ತಿರ್ತಾರೆ, ಇಲ್ಲಾಂದರೆ ಆಂಟಿ ಮತ್ತು ಲೇಖಮ್ಮ ಬರ್ತಿರ್ತಾರೆ. ಇಬ್ಬರಲ್ಲೊಬ್ರು ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ. ಏನಂದರೆ ಇವಾಗ ಅಂದರೆ ಮಕ್ಕಳು 1.5 ವರ್ಷ ಆಗೋವರೆಗೂ ಆಡಿಸ್ಲಿಕ್ಕೇನೋ ಒಂಥರ ಚೆನ್ನಾಗಿರುತ್ತೆ, ಮುದ್ದಾಗಿ ಆಡ್ತಿರ್ತಾರಲ್ವ, ಅದು ನೋಡಲಿಕ್ಕೆ ಒಂಥರ ಖುಷಿ. ಹಾಗಾಗಿ ಸ್ವಲ್ಪ ಹೊತ್ತು ಸಮಯ ಕಳೆಯೋಣ ಅಂತೇಳಿ ಬರ್ತಿರ್ತಾರೆ. ಸುಕೃತಿಗೆ ತುಂಬಾ ಇಷ್ಟ ಆಯ್ತಾ. ಮನೆಗೆ ಹೋಗೋಣ, ಮೆಲ್ಲುನಗೆ ಎದುರ್ತಾನೆ. ಮಕ್ಕಳಿಗೆ ಆಸೆಯಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ಕಂಡ್ರೆ ಇಷ್ಟ.
ಇವಳು ಕುತ್ಕೊಂಡು ಮಾತಾಡ್ಸಿರೋ ಆಟ ಆಡ್ತಾನೆ ಅವ್ಳು ಮಾತಾಡ್ತಾಳು ಅವಳು ಹಂಗೆ ಅಳ್ಸಿಂಗಿದ್ದಳು. ಇಲ್ಲಿ ಕುತ್ಕೊಳ್ಳಿ ಕುತ್ಕೊಂಡು ಮಾತಾಡ್ಸು ಹ್ಞೂ ಮಾತಾಡ್ಸು ಚಿನ್ನೇನು ಚಿನ್ನಿ ನಿನ್ನ ಮಗ ಇಟ್ಕೊಳಕ್ಕೆ ಹೋಯ್ತು ನೋಡು ಅಡಿಯಕ್ಕೆ ಈ ಕೂದಲಿಗೆ ಅಮ್ಮ ಕೂದ್ಲು ಇಟ್ಕೊಂಡ್ರೆ ಮಾತ್ರ ಬಿಡಲ್ಲ. ಹತ್ರಕ್ಕೆ ಹೋದ್ರೆ ನೀನು ಅಕ್ಕಯ್ಯ ಹೇಳಿದಿ ಕೇಳು ಮೂತಿ ಕಿತ್ಕೊಂಡು ಇನ್ನು ಇವಾಗ ಜಾಣು ಕೂದಲಿಡಿಯೋದೆಲ್ಲ ಶುರು ಮಾಡ್ಕೊಂಬಿಟ್ಟಿದ್ದಾರಲ್ವ, ಹಾಗಾಗಿ ಇಬ್ಬರನ್ನ ಸ್ವಲ್ಪ ಹತ್ರ ಬಿಡೋದೇ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿರುತ್ತೆ. ಆದರೂ ಕೂಡ ನೋಡಿಕೊಂಡು ಇಬ್ಬರೂ ಕೂಡ ಬೆರೆಸ್ತೀವಿ. ಅಂದರೆ ಮಕ್ಕಳು ಜೊತೆ ಚೆನ್ನಾಗಿ ಬೆರೀಬೇಕು, ಆವಾಗ ಫ್ರೆಂಡ್ಶಿಪ್ ಅನ್ನೋದು ಬಿಲ್ಡ್ ಆಗುತ್ತೆ, ಆಮೇಲೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅದಾದಮೇಲೆ ಇವಾಗ ಜಾಣುನ ಮಲಗಿಸ್ತಾ ಇದ್ದೀನಿ. ಇನ್ನು ಜಾಣುನ ಇವಾಗ ತಾನೇ ಮಲಗಿಸ್ದೆ. ಟೈಮ್ ಬಂದು 8:58 ಆಗಿದೆ. ಪ್ರತಿದಿನವೂ ಅಷ್ಟೇ 9 ಗಂಟೆ 9:15 ಅಷ್ಟರಲ್ಲೆಲ್ಲ ಮಲ್ಕೊಂಡ್ಬಿಡ್ತಾರೆ. ಮಗು ಏನಂತ ಅಂದರೆ 3 ತಿಂಗಳು ತುಂಬಿದ ಮೇಲೆ ಸ್ವಲ್ಪ ನೈಟ್ ಟೈಮು ನಿದ್ದೆನ ಚೆನ್ನಾಗಿ ಮಾಡ್ಲಿಕ್ಕೆ ಶುರು ಮಾಡ್ಕೊತಾರೆ. ಹಾಗಾಗಿ ನಾವು ನಮ್ಗೆ ಯಾವ ಥರ ಬೇಕು ಆ ಥರ ಒಂದು ರೊಟೀನ್ನ ಸೆಟ್ ಮಾಡ್ಬೋದು 3 ತಿಂಗಳು ಆದಮೇಲೆ. ಒಟ್ಟಿನಲ್ಲಿ ಮಗು ಬಂದು 18 ಗಂಟೆಗಳ ಕಾಲ ದಿನದಲ್ಲಿ ನಿದ್ದೆ ಮಾಡಬೇಕು. ಆ ಟೈಮಿಂಗ್ಸ್ನ ನಾವು ಸೆಟ್ ಮಾಡ್ಬೋದು, ಯಾವ ಟೈಮ್ ಮಲಗಿಸ್ಬೇಕು, ಯಾವ ಟೈಮ್ಗೆ ಎಬ್ಬಿಸ್ಬೇಕು ಅನ್ನೋದು. ಒಂದಿನ ನಾವು ಅದನ್ನು ಮಾಡ್ತಾ ಬಂದರೆ ಅದಕ್ಕೆ ರೂಢಿ ಆಗಿಬಿಡ್ತಾರೆ. ನಾನು ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಹಿಂಗೆ 9 ಗಂಟೆಗೆ ಮಲ್ಕೊಳ್ಳೋದ್ರಿಂದ ನಮಗೂ ಕೂಡ ಚೆನ್ನಾಗಿ ನಿದ್ದೆ ಆಗುತ್ತೆ, ಜಾಣಗೂ ನಿದ್ದೆ ಆಗುತ್ತೆ. ಇನ್ನು ಕೆಲವೊಬ್ಬರು ಫೀಡಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ನಾನು 3 ಅವರ್ಸ್ ಒನ್ಸು ಫೀಡ್ ಮಾಡ್ತಾ ಇರ್ತೀನಿ. ಹಾಗೇನಾದ್ರೂ ನಾನು ತುಂಬ ಡೀಪ್ ಸ್ಲಿಪ್ಗೆ ಹೋದಾಗ ಒಂದು 4 ಗಂಟೆಗಳ ಕಾಲ ಎದ್ದೊಳಲ್ಲ ಅಲ್ವಾ, ಎದ್ದ ತಕ್ಷಣ ಫೀಡ್ ಮಾಡಿಸ್ತೀನಿ. ನೈಟ್ ಟೈಮು ಅಷ್ಟೇ, ನೈಟ್ ಟೈಮು ಒಂದು 2 ಸಲ ಎದ್ದೊಳ್ತಾರೆ ಅಷ್ಟೇ. 2 ಸಲ ಎದ್ದಾಗ ಫೀಡ್ ಮಾಡಿಸಿದ್ರೆ ಆರಾಮಾಗಿ ಮಲ್ಕೊಳ್ತಾರೆ. ಫೀಡಿಂಗ್ದೇನು ಈಗ ಸದ್ಯಕ್ಕೇನು ತೊಂದರೆ ಆಗ್ತಾ ಇಲ್ಲ. ಈ ಥರ ಇನ್ನು ಮುಂದೆ ಹೋಗ್ತಾ ಮಕ್ಕಳು ಬೆಳವಣಿಗೆಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಆವಾಗ ಒಂಚೂರು ನಾವು ಕೂಡ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸದ್ಯಕ್ಕೆ ನಾನು ಫುಡ್ನೆಲ್ಲ ಏನೂ ಶುರು ಮಾಡಿಲ್ಲ. 6 ತಿಂಗಳು ಆದಮೇಲೆ ಡಾಕ್ಟ್ರು ಶುರು ಮಾಡಿ ಅಂತ ಹೇಳಿರೋದ್ರಿಂದ 6 ತಿಂಗಳು ಆದಮೇಲೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಬ್ರೆಸ್ಟ್ ಮಿಲ್ಕ್ ಮಾತ್ರ ಕೊಡ್ತಾ ಇರೋದು ಜಾಣುಗೆ. ಜಾಣು ರುಟೀನ್ ಬಂತು ಈ ಥರ ಇದೆ ನೋಡಿ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಲ್ವಾ, ಹಾಗಾಗಿ ಇವತ್ತು ಈ ವಿಡಿಯೋನ ಶೂಟ್ ಮಾಡಿಕೊಂಡೆ. ವಿಡಿಯೋ ಮಾಡ್ಕೊಳ್ಳೋದು ಅಂತಂದರೆ ಈ ಥರದ ರೊಟೀನೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ, ಇವಾಗ ಡ್ರೆಸ್ ಚೇಂಜ್ ಮಾಡಿ ನಾನು ಕೂಡ ಮಲ್ಕೊಳ್ಬೇಕು. ಹಾಗೆ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ನೀವು ಕೇಳ್ಬೋದು ಪ್ರತಿದಿನ ಇದೇ ಥರ ಇರುತ್ತೆ ರೊಟೀನ್ ಅಂತೇಳಿ. ಕೆಲವೊಮ್ಮೆ ಚೇಂಜಸ್ ಆಗುತ್ತೆ, ಮಕ್ಕಳಂದರೆ ಅದೆಲ್ಲ ಮಾಮೂಲಿ. ಆದರೆ ನಾನು ಆದಷ್ಟು ಇದೇ ಥರ ಬ್ಯಾಲೆನ್ಸ್ ಮಾಡ್ಕೊತಾ ಬಂದಿದ್ದೀನಿ. ಮಗುಗೆ ಚಿಕ್ಕ ವಯಸ್ಸಿಂದ ನಾವು ಏನು ರೂಢಿ ಮಾಡ್ತಾ ಬರ್ತೀವಿ ನೋಡಿ, ಅದೇ ಮುಂದಕ್ಕೂ ಕೂಡ ರೂಢಿ ಆಗ್ತಾ ಹೋಗೋದು. ನೀವು ಕೇಳ್ಬೋದು ಇಷ್ಟು ಬೇಗ ಇಷ್ಟೊಂದು ಡಿಸಿಪ್ಲಿನ್ ಬೇಡವಾಗಿತ್ತು ಅಂತೇಳಿ. ಆದರೆ ಇವತ್ತಿನ ಕಾಲದಲ್ಲಿ ಇದೆಲ್ಲ ಬೇಕೇ ಬೇಕು.